ಮಂಗಳವಾರ ನಡೆದ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲಾ ಮಹಿಳಾ ಕವಿಗೋಷ್ಠಿ ಹಾಗೂ ಜಿಲ್ಲಾ ಕ್ರಿಯಾಶೀಲ ಮಹಿಳಾ ಲೇಖಕಿಯರ ಸಂಘದ ಉದ್ಘಾಟನಾ ಕಾರ್ಯಕ್ರಮ. ಗಂಗಾವತಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಅಶೋಕ್ ಗುಡಿಕೋಟೆ ನೇತೃತ್ವದಲ್ಲಿ ಡಿಸೆಂಬರ್ 23ರಂದು ಸಂಜೆ ಜಿಲ್ಲಾ ಮಹಿಳಾ ಕವಿಗೋಷ್ಠಿ ಮತ್ತು ಜಿಲ್ಲಾ ಕ್ರಿಯಾಶೀಲ ಮಹಿಳಾ ಲೇಖಕಿಯರ ಸಂಘವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆಯನ್ನು ರಾಜವಂಶಸ್ಥಿಯಾದ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು ನೆರವೇರಿಸಿದರು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ವಾಣಿಶ್ರೀ ಪಾಟೀಲ್ ವಹಿಸಿಕೊಂಡಿದ್ದರು. ವೇದಿಕೆಯಲ್ಲಿ ಶ್ರೀಮತಿ ಜಗದೇವಿ ಕಲಶೆಟ್ಟಿ, ಉಪನ್ಯಾಸಕರು ಹಿರಿಯ ಸಾಹಿತಿಗಳಾದ ಎಸ್.ವಿ. ಪಾಟೀಲ್ ಗುಂಡೂರ್, ಎನ್. ಶರಣಪ್ಪ ಮೇಟ್ರಿ, ಸಿ. ಮಹಾಲಕ್ಷ್ಮಿ, ಎ. ಕೆಸರಟ್ಟಿ, ಚಲನಚಿತ್ರ ನಟರಾದ ವಿಷ್ಣುತೀರ್ಥ ಜೋಶಿ ಉಪಸ್ಥಿತರಿದ್ದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ 20ಕ್ಕೂ ಹೆಚ್ಚು ಕವಿತ್ರಿಯರು ತಮ್ಮ ಸ್ವರಚಿತ ಕವನವನ್ನು ವಾಚನ ಮಾಡಿದರು. ಇದೇ ಸಂದರ್ಭದಲ್ಲಿ ದಿವ್ಯಾಂಗ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ವೆಂಕಟಗಿರಿಯ ಪುನರ್ವಸತಿ ಕಾರ್ಯಕರ್ತೆಯಾದ ಶ್ರೀಮತಿ ವೀರಮ್ಮ ಅವರನ್ನು ಮತ್ತು ಕೊಪ್ಪಳ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಜಯಶ್ರೀ ಹಕ್ಕಂಡಿ ನೆರವೇರಿಸಿದರು. ವಂದನಾರ್ಪಣೆಯನ್ನು ಪರಿಷತ್ತಿನ ಕಾರ್ಯದರ್ಶಿಗಳಾದ ಸುರೇಶ್ ಕಲಾಪ್ರಿಯರವರು ಮಾಡಿದರು. ನಾವು ಕೇಳೋಕೆ ಇಷ್ಟಪಡ್ತೀವಿ ಹೊರತು ಬಂದಿದ್ದಂತೂ ಅಭ್ಯಾಸ ಇಲ್ಲ. ನಮ್ಮ ಪಾಟೀಲ್ ಅವಾಗ ಕೇಳಿಸ್ತಿದ್ರು ನಮಗೆ. ಈಗ ತಾನೇ ಹೇಳಿದ್ರು ವಾಣಿಶ್ರೀ ಪಾಟೀಲ್ರಿಗೆ ಬಂದಾರಂತ. ನಮ್ಗೆ ಈಗ ಗೊತ್ತಾಯ್ತು. ತುಂಬ ಸಂತೋಷ ಆಯಿತು. ಅವ್ರ ಪರಿಚಯ ಇವತ್ತಿಂದಲ್ಲ, ಸುಮಾರು 20-30 ವರ್ಷ ಆಯಿತು. 30-35 ವರ್ಷದಿಂದ ಪರಿಚಯ, ಆಮೇಲೆ ವಾಣಿಶ್ರೀ ಪಾಟೀಲ್ ಪರಿಚಯ. ಆದರೆ ನಮ್ಮಲ್ಲಿ ಇದೇ ಎಲ್ಲರಿಗೂ ಬರಲ್ಲ ಸಾಹಿತ್ಯ, ಇದು ಚುಟುಕು ಸಾಹಿತ್ಯ ಮಾಡಬೇಕಂಬುದು. ಅದು ತುಂಬ ಚೆನ್ನಾಗಿರ್ತದೆ ಕೇಳಾಕ. ಆದರೆ ಮಾಡೋರಿಗೆ ಅದರ ಮನಸ್ಸಿನಲ್ಲಿ ಬರಬೇಕು, ಹೃದಯದಿಂದ ಮಾತಾಡಬೇಕು. ಆ ಸಾಹಿತ್ಯಗಳಾದ ತಮ್ಮೆಲ್ಲರೂ ಓದಿಸಿ ಇದು ಒಂದು ಪ್ರಶ್ನೆ. ನಾನೆಂದರೆ ಅಹಂಕಾರ, ನೀ ದೇಶಾಭಿಮಾನಿ. ನಾನೆಂದರೆ ಅಹಂಕಾರ, ನೀ ದೇಶಾಭಿಮಾನಿ ಸೇವಕ. ಮಾನವ ಧರ್ಮ ನಡೆಸುವ ಜೀವಿ. ನೊಂದವರ ಪ್ರಜ್ಞೆಯೊಳಗೆ ಕುಳಿತು ಧ್ವನಿ, ನೊಂದವರ ಪ್ರಜ್ಞೆಯೊಳಗೆ ಹೇಳಿತು ಈ ಧ್ವನಿ. ಇದು ಒಂದು ಪ್ರಶ್ನೆ. ನೊಂದವರು ಮಾತ್ರ ಸಮಸ್ಯೆ ಎನ್ನುತ್ತಾರೆ. ಆದರೆ ಬುದ್ಧಿವಂತರು ಅದನ್ನು ಸವಾಲು ಎನ್ನುತ್ತಾರೆ. ಇದು ಒಂದು ಪ್ರಶ್ನೆ. ನೀನು ನಿರ್ವಹಿಸಲಾರದ ಸಮಸ್ಯೆ ಹೇಗಾದೀತು? ಸುಮ್ಮನಿದ್ದು ಸಾಧಿಸಿದ ಮಹಾನ್ ಸಾಧಕ. ಇದು ಒಂದು ಪ್ರಶ್ನೆ. ಇನ್ನು ಮೌನ ಅತ್ಯಂತ ಸಮೃದ್ಧ ಭಾಷೆ. ಮಹಾನ್ ವ್ಯಕ್ತಿಗಳ ಯಶಸ್ಸಿನ ರಹಸ್ಯ. ಇದು ಒಂದು ಪ್ರಶ್ನೆ.